ಕೋವಿಡ್ ಹಗರಣದಲ್ಲಿ ಯಾರೇ ಭ್ರಷ್ಟಾಚಾರ ಮಾಡಿರಲಿ ಅವರನ್ನ ಮೊದಲು ಒಳಗಡೆ ಹಾಕಬೇಕು. ಬಿಎಸ್ ಯಡಿಯೂರಪ್ಪ ವಿರುದ್ಧವಾಗಿ ಪರೋಕ್ಷವಾಗಿ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರ ಮೊದಲು ಕ್ಯಾಬಿನೆಟ್ನಲ್ಲೇ ನಿರ್ಣಯ ತೆಗೆದುಕೊಳ್ಳಬೇಕಾಗಿತ್ತು. ಕೋವಿಡ್ ಹಗರಣದಲ್ಲಿ ಕಾಂಗ್ರೆಸ್ನವರ ಪಾಲು ಕೂಡ ಇತ್ತು. ಆದ್ದರಿಂದ ಪಾಲಿದ್ದಕ್ಕೇನೆ ಇಷ್ಟು ದಿನಗಳಿಂದ ಕಾಂಗ್ರೆಸ್ನವರು ಸುಮ್ಮನೆ ಇರೋದು ಅಂತ ಯತ್ನಾಳ್ ಆರೋಪವನ್ನು ಮಾಡ್ತಾರೆ. ಕಾಂಗ್ರೆಸ್ ಬಿಜೆಪಿಯಲ್ಲಿ ಇಷ್ಟು ದಿನ ಹೊಂದಾಣಿಕೆ ಇತ್ತು, ಆದರೆ ಈಗ ಯಾವುದೇ ಹೊಂದಾಣಿಕೆ ಇಲ್ಲ ಅಂತ ಕೂಡ ಯತ್ನಾಳ್ ಆರೋಪವನ್ನು ಮಾಡಿದ್ದಾರೆ. ಕೋವಿಡ್ ಹಗರಣ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ, ಒಂದು ವರ್ಷ ಹಿಂದೆ ಅದನ್ನು ತನಿಖೆ ಆಗಬೇಕು. ಯಾರ್ಯಾರು ಭ್ರಷ್ಟರದಾರ ಅವ್ರನ್ನ ಒಳಗೆ ಹಾಕ್ರಿ, ನಿಮ್ಮ ತಾಕತ್ತು ದಮ್ ಇದ್ದರೆ. ಬರೇ ಇದು ಬ್ಲ್ಯಾಕ್ ಮೇಲ್ ದಂಧ ಬೇಡ. ಸಿದ್ದರಾಮಯ್ಯನವ್ರ ಸರ್ಕಾರ 1.5 ವರ್ಷ ಏನು ಮಾಡ್ತು? ಯಾಕೆ ಕೋವಿಡ್ದ ತನಿಖೆ ಮಾಡಲಿಲ್ಲ? ಯಾಕೆ ಬಿ ಜೆ ಪಿ ಅವಧಿಯಲ್ಲಿ ಇದ್ದಂಥದ್ದು ಏನು ನೀವು ಹೇಳ್ತಾ ಇದ್ದೀರಲ್ಲ ಭ್ರಷ್ಟಾಚಾರ ಆಗಿದೆ ಅಂತೇಳಿ, ಅದನ್ನೆಲ್ಲ ಅವಾಗ ಯಾಕೆ ಕೊಡಲಿಲ್ಲ? ಮೊದಲೇ ಕ್ಯಾಬಿನೆಟ್ನಲ್ಲಿ ಅದನ್ನು ಎನ್ಕ್ವೈರಿಗೆ ಕಮಿಷನ್ ನೇಮಿಸಲಿಲ್ಲ. ಎಲ್ಲ ದೇಶದ ರಾಜಕಾರಣ ಬಿಟ್ಟರೆ ಇವೆಲ್ಲ ಇಟ್ಟು ದಿವಸನೂ ಅವ್ರವ್ರು ಏನೋ ಒಂದು ಹೊಂದಾಣಿಕೆ ಇತ್ತು. ಪಾಪ ಈಗ ಮೂಡ ಮತ್ತು ವಾಲ್ಮೀಕಿ ಈ ಎಲ್ಲ ಹಗರಣಗಳು ಸಿದ್ದರಾಮಯ್ಯನವ್ರ ಸರ್ಕಾರದ ಹೊರಗೆ ಬಂದ ಮೇಲೆ ದ್ವೇಷ ರಾಜಕಾರಣ ಇದೆ ಹೊರತು ಇವರಿಗೆ ಅದನ್ನು ಪೂರ್ಣ ಪ್ರಮಾಣ ತನಿಖೆ ಮಾಡುವಂಥದ್ದು ಯೋಗ್ಯತೆಯೂ ಇಲ್ಲ. ಯಾಕಂದ್ರೆ ಅವರು ಅದರೊಳಗೂ ಅವ್ರು ಇದ್ದಾರೆ. ಕಾಂಗ್ರೆಸ್ಸಿಗರದ್ದು ಪಾಲಿದೆ, ಪಾಲಿಲ್ಲಾರ್ದೇ ಆಗಿಲ್ಲ ಅದು. ಕೋವಿಡ್ ಹಗರಣ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ, ಒಂದು ವರ್ಷ ಹಿಂದೆ ಅದನ್ನು ತನಿಖೆ